ಬರ್ತೇನಪ್ಪ. ಇಲ್ಲೇ ಅಜ್ಜ ಅಮ್ಮನ ಮರಿಬೇಡಪ್ಪ ಯಪ್ಪ. ಏನು ನಿಮ್ಮಪ್ಪ ಹೋದ್ಮೇಲೆ ನೀನು ನಮ್ಮ ಜಗತ್ತಾಗಿ, ನಮಗೆ ಯಾರೂ ದಿಕ್ಕಿಲ್ಲ. ಬರ್ತೀವಪ್ಪ ಮೊಮ್ಮಗನ. ಏನಾರ ಬೇಕಂದ್ರೆ ಏನು ಫೋನ್ ಹಚ್ಚ. 4 ದಿನ ಇರು, ಆಮ್ಯಾಗಾರ ಬಾರಪ್ಪ. 4 ದಿನ ಏನು ಕೆಲಸ ಇದ್ದಿತ್ತು ನೋಡಿ ಹುಡುಗಂದಿಲ್ಲ. 4 ದಿನ ಇಲ್ಲೇ ಇರ ಅಪ್ಪು, ಆಮೇಲೆ ಹೋಗುವಂತೆ. ನೀ ಇಲ್ದ ನಮ್ಮ ಮನ್ಯಾಗ ಇರಕ್ಕಾಗಲ್ಲಪ್ಪ. ನಡ್ರಿ ಹೋಗೋಣ. ಅಜ್ಜಿ ಬೇಡ, ನಾನು ಬರ್ತೀನಿ. ಯಾಕಪ್ಪ ಮತ್ತೆ ಈಗಿರ್ತೇನಂದಿ? ನಾನು ಇಲ್ಲೇ ಇರ್ತೇನಂದಿದ್ದಕ್ಕೆ ನಿಮ್ಗೆ ಎಷ್ಟು ಬೇಜಾರಾಯ್ತು. ಇವ್ರು ಹೋಗನ್ನಕತ್ತಾರ. ಬೇಡ, ನಂಗೆ ಯಾವ ಅವ್ವನೂ ಬೇಡ, ಯಾವ ಅಪ್ಪನೂ ಬೇಡ. ನಂಗೆ ನೀವಿಬ್ರೇ ಸಾಕು. ಇನ್ಮ್ಯಾಗ ನಂಗೆ ಅಜ್ಜಿ ಅಜ್ಜನ ಎಲ್ಲ. ಇವ್ರು ಯಾರು ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವ್ರು. ಇವ್ರು ನನ್ನ ಮ್ಯಾಗ ಯಾರಿಗೂ ಪ್ರೀತಿ ಇಲ್ಲ. ನಾನು ಅಲ್ಲೇ ಇಲ್ಲಿ ಇರಾಕ. ನೀವಿಬ್ರು ಎಷ್ಟು ಜೀವ ಮಾಡ್ತೀರಿ ನಂಗೆ. ನಾನು ನಿಮ್ಮ ಹತ್ರನೇ ಇರ್ತೀನಿ. ನಡಿ ಅಜ್ಜಿ ಹೋಗೋಣ. ಅಜ್ಜ, ನಾ ಇನ್ಯಾವತ್ತೂ ಅಮ್ಮ ಬೇಕಂತ ಅಳಂಗಿಲ್ಲ. ನಂಗೆ ಯಾವ ಬೇಡ, ಏನೂ ಬೇಡ. ನಂಗೆ ನೀವಿಬ್ರೇ ಸಾಕು. ನಡಿ ಹೋಗೋಣ. ಅಯ್ಯೋ ನನ್ನ ಮೊಮ್ಮಗನ, ಈಗಾರ ನಮ್ಮ ಪ್ರೀತಿ ನಿನಗೆ ಅರ್ಥ ಆತಲ್ಲಪ್ಪ. ಅಜ್ಜಿ, ನಿನ್ನಿಂದ ಆಕೆ ಯಾರ ಬಂದಾಳಲ್ಲ ಹುಡುಗಿ, ಆಕಿ ಮ್ಯಾಗ ಅವ್ವ ಜೀವ ಮಾಡತ್ತಾಳ. ನನ್ನ ಮ್ಯಾಗ ಅಷ್ಟಕ್ಕಷ್ಟೇ. ನಂಗೆಲ್ಲ ಗೊತ್ತಾಕತ್ತೀನಿ. ನಿನ್ನ ಮೊಮ್ಮಗ ಶಾನೆ ಅದನ್ನ. ಇವ್ರಿಗೆ ಯಾರಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನಾವಲ್ಲಿ ಅವ್ರ ಜೊತೆ ಇರಾಕ. ಬಾ ಅಜ್ಜಿ, ನಾವು ಹೋಗಣ ಬಾ. ಅಯ್ಯೋ ನನ್ನ ಮಗನೇ, ನನಗೂ ನಿನ್ನ ಮೇಲೆ ಪ್ರೀತಿ ಐತಪ್ಪ. ಆದ್ರೆ ಈಗ ನಾನು ಇನ್ನೊಂದು ಮನೆ ಸೊಸಿ. ನಾನು ಆ ಕಡೆನೂ ಒಂಚೂರು ನೋಡ್ಬೇಕಲ್ಲ. ಅದಕ್ಕೆ ಅವ ನೀನು ಬೇರೆ ಅಪ್ಪನ ಜೊತೆಗದಿ ಇಲ್ಲ. ಅದಕ್ಕೆ ಬೇಡ, ನೀವೇ ಇರ್ರಿ. ನಾವು ಹೋಗ್ತೇನೆ. ನಂಗೆ ಅಜ್ಜಿನೇ ಬೇಕು. ಈ ಅಜ್ಜಿ ಸರಿ ಇಲ್ಲ, ಕೆಟ್ಟದಾಳಿ ಅಜ್ಜಿ. ನನ್ಯಾಗ ಜೀವೇ ಇಲ್ಲ, ಕೌ ಮಾಡ್ತಾಳ. ನಂಗೆ ಬೈತತಿ ಅಜ್ಜಿ. ಅಜ್ಜಿ ನೀ ಕೆಟ್ಟಕ್ಕಿ, ನೀ ಕೆಟ್ಟ ಅಜ್ಜಿ, ನೀ ಸರಿ ಇಲ್ಲ, ನೀ ಕೆಟ್ಟ ಅಜ್ಜಿ ನೀನು. ಕಟ್ಟುಬಾಡ್ಯಾ ನಡಿ ಅಜ್ಜಿ. ನೋಡಿರೇನ್ರಿ ಮಕ್ಕಳ ಮನಸ್ಸು. ನಡ್ರಿ ಹೋಗಣ. ಅವ್ವ ತೊಲಗಿದ್ವಲ್ಲ, ಇಲ್ಲೇ ಉಳ್ಕೊಂಡಿದ್ರಿ ಏನು ಮಾಡ್ಬೇಕಿತ್ತು? ಸುಮ್ಮನಿರವ ಸಾಕು. ಇದ್ದಿದ್ದಂತ ಒಂದು 2-3 ತಾಸ್ನಾಗೂ ನನ್ನ ಮಗನ ಒಂದಿಟ್ಟು ನೆಮ್ಮದಿಯಾಗಿ ಇರಕ್ಕೆ ಬಿಡಲಿಲ್ಲ. ಏನು ಮಾಡಲಿ, ನಂದೊಂದು ರೀತಿ ಹಣೆ ಬಾರ. ಅತ್ತಾಗ ನೋಡ್ಬೇಕಾ ಇತ್ತಾಗ ನೋಡ್ಬೇಕು ಅನ್ನಂಗೆ ಆಗ್ಬಿಡ್ತು. ಹಾಳಾದ ನಾನು ಮದುವೆ ಮಾಡ್ಕೊಂಡು ಗಂಡು ಬರ ಇದ್ದಿದ್ರೆ ಇವತ್ತು ಈ ಹುಡುಗ ಹಿಂಗೆ ಅಕ್ಕಿದ್ದಿಲ್ಲ. ಎಲ್ಲ ನನ್ನ ಹಣೆ ಬಾರ. ನನ್ನಂತ ಕೆಟ್ಟ ತಾಯಿ ಪ್ರಪಂಚದಾಗ ಯಾರಿಗೂ ಸಿಗಬಾರ್ದು. ಅಲ್ಲ ಹೋಗಿ ಬಿಟ್ರ ಅವರು. ನೀನೇನು ಒಳಗೆ ಕುಂದ್ರಿಸಿ ಅತಿಥಿ ಸತ್ಕಾರ ಮಾಡ್ಬೇಕಂತಿದ್ದೇನ? ಅತ್ತಿಯರ ಆದರೂ ಭಾಳ ರೂಢಾಗಿ ಬಿಹೇವ್ ಮಾಡ್ತೀರಪ್ಪ ನೀವಂತರು. ನಾನು ಎಲ್ಲ ನನ್ನ ಮಗಳು ಜೀವನಕ್ಕೆ ಬಡ್ದಾಡೋದು ಏನು? ಈಗ ನಾ ಹಂಗೆ ಕೌಗೋ ಮಾಡಲಿಲ್ಲ ಅಂದ್ರೆ ಹುಡುಗ ಹೊಕ್ಕಿತ್ತಂತ ಮಾಡಿ ಏನು? ತಾಯೇ ಬೇಕು ಅಂತ ನಿಂದಿರ್ತಿತ್ತು. ಇತ್ತಾಗ ಅತ್ತ ಕರ್ಕೊಂಡು ಹೋಗಕ್ಕೂ ಹಾಕಿದ್ದಿಲ್ಲ, ಬಿಟ್ಟು ಹೋಗಕ್ಕೂ ಹಾಕಿದ್ದಿಲ್ಲ. ಇವ್ರು ಕರ್ಕೊಂಡು ಹೋದ್ರೆ ಅವ್ರಿಗೆ ಯಾರು ದಿಕ್ಕಿಲ್ದಂಗೆ ಹಾಕಿತ್ತು ಏನು? ಅವ್ರ ಕಡೆ ಬಿಟ್ಟರೆ ಆ ಹುಡುಗ ಹೊಕ್ಕಿದ್ದಿಲ್ಲ. ನಾ ಹಂಗೆ ಕೌಗೋ ಮಾಡಿದ್ದಕ್ಕೆ ನೋಡಿದ್ದಿಲ್ಲ ಹಂಗೆ ಅಜ್ಜ ಅಮ್ಮನ ಬೇಕಂತ ಹೋತು. ಸುಮ್ಮನೀರು ಆಗೋದಿಲ್ಲ ಒಳ್ಳೇದಕ್ಕೆ. ಅದು ಒಂದು ರೀತಿ ಒಳ್ಳೇದೆ. ಈಗ ಹುಡುಗ ಪಾಪ ಇಲ್ಲಿ ಉಳ್ಕೊಂಡಿದ್ರೆ ಅವ್ರ ಗತಿ ಏನು? ಇರಲಿ ಪಾಪ, ಅಲ್ಲೇ ಇದ್ರೆ ಅದು ನೆಮ್ಮದಿಯಾಗಿರ್ತೈತಿ, ಖುಷಿಯಾಗಿರ್ತೈತಿ. ಇಲ್ಲಿದ್ರೆ ಅದಕ್ಕೆ ನೆಮ್ಮದಿ ಸಿಗಲ್ಲ. ನೀವು ಪ್ರವಚನ ನೋಡಿದ್ಬಿಟ್ಟೆನ. ಸರಿ, ನಂದು ಅಂಗಡಿಗೆ ಹೋಗೋ ಕೆಲಸ ಐತಿ, ನಾ ಹೋಗಿ ಬರ್ತೇನೆ. ಹೋಗಿ ಬಾರವ. ಕೂಸಿನ ಕಡೆ ಲಕ್ಷ ಇರಲಿ. ಅತ್ತಿಯರ ಮಕ್ಕೊಂಡಳಕಿ ಎದ್ಲಂದ್ರೆ ಒಂಚೂರು ಮೆತ್ತಗೆ ಅನ್ನ ಮಾಡಿಟ್ಟೇನಿ, ಊಟ ಮಾಡಿಸ್ರಿ. ಆತಾತ. ಇಲ್ಲ ನಿನ್ನ ಗಂಡು ಸಿಟ್ಟಾಕನಂತ ಮಾಡಿದ್ದೆ. ಪುಣ್ಯಕ್ಕೆ ಅಂಥದ್ದೇನೂ ಆಗಲಿಲ್ಲ. ಅವರು ತಿಳುವಳಿಕಿದ್ದವ್ರು ಅದಾರ, ಹಾಗೆಲ್ಲ ಅವ್ರ್ಯಾಕೆ ಸಿಟ್ಟಾಕಾರ? ಹೌದವ, ನಮ್ಗೆ ತಿಳುವಳಿಕಿಲ್ಲ ಆತ. ಕುಂದೂರು ಪಾಪ, ಬೆಳಗ್ಗಿಂದ ಹಿಂಗೆ ಕುಂತಿ ಒಂಚೂರು ಹೋಗಿಲ್ಲ ಮಕ್ಕೋ ಏನು? ಎಲ್ಲಿ ಮಕ್ಕಳೋದು ಪಾಪ. ನನ್ನ ಮಗ ಎಷ್ಟು ಬೇಜಾರು ಮಾಡ್ಕೊಂಡು ಹೋತು. ನೋಡು ಮೀನಾಕ್ಷಿ, ನಾ ಹೇಳ್ತೇನೆ ಕೇಳು. ಇನ್ನು ಮೇಲೆ ನನ್ನ ಮಗ ಅದು ಇದು ಅಂತೇಳಿ ಲೋಭದಾಗ ಇಟ್ಕೋಬೇಡ. ಅಲ್ಲ ಇಷ್ಟು ದಿನನೂ ಇದ್ದಿದ್ದಿಲ್ಲ, ಈ ಹುಡುಗನೇ ಬಂದು ಇದು ಮಾಡಿದ್ದೀಗ. ಆದ್ರೆ ನಾ ಹೇಳ್ತೇನಲ್ಲ, ನಿನ್ನ ಜೀವನ ಇನ್ಮೇಲೆ ಆ ಕಡೆ ಇರೋದು ಬೇರೆ. ಆ ಕೂಸು, ಆ ನಿನ್ನ ಗಂಡ, ನಿಮ್ಮತ್ತಿ, ಈಗ ಹುಡ್ತಾ ಇರೋ ಇನ್ನೊಂದು ಕೂಸು, ಇದ್ರ ಕಡೆ ಅಷ್ಟೇ ಏನು? ಇದು ಗಮನ ಕೊಡು. ಬೇರೆ ಯಾವ ಕಡೆನೂ ಗಮನ ಕೊಡಕ್ಕೆ ಹೋಗ್ಬೇಡ. ಇಷ್ಟು ದಿನನೂ ಹಂಗೆ ಅಲ್ಲ ಇದ್ದಿದ್ದು. ಹೋಗ್ಲಿ ಬಿಡು. ಅತ್ತಿ ಮಾವಗ ಪಾಪ ಆ ಕೂಸು ಹೋಗಿದ್ದ ಅವ್ರಿಗೆ ನೆಮ್ಮದಿ ಆಗೈತಿ. ಇಲ್ಲಾಂದ್ರೆ ಅಕಸ್ಮಾತ್ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರ ಆ ಕೂಸು ಇರ್ತಿತ್ತ? ಅದೇನಾಗಿರ್ತಿತ್ತು? ನಮ್ಮವು ಚಂದ ನೋಡ್ಕೊತಿದ್ದಿಲ್ಲ. ಒಂದೇದ್ದು ನನಗೆ ಅಲ್ಲಿ ಪ್ರೀತಿ ಕೊಡೋಕ್ಕಿದ್ದಿಲ್ಲ, ಇಲ್ಲೂ ನೋಡ್ಕೊಳಕ್ಕೂ ಹಾಕಿದ್ದಿಲ್ಲ. ಅಲ್ಲ ಮತ್ತಿ ಮಾವ ಎಷ್ಟು ಕಣ್ಣೀರು ಹಾಕ್ತಿದ್ರ ಏನೋ. ಹೋಗ್ಲಿ ಬಿಡು, ಅವ್ನು ಅಲ್ಲಿರೋದೇ ಒಳ್ಳೇದು. ಕ್ಯಾಶ್ ಅಂತಂದು ಅಕ್ಕ ರಾತ್ಕೋ ಇತ್ತನಾ ಬಾರಿಸ್ ಅರೇ ಇತ್ತನಾ ಪಾನಿಗೆ ಬಂದ್ಬಿಟ್ಟು ನಮ್ದು ಅಂಗಳದಲ್ಲಿ ಎಲ್ಲ ಕಾಲ್ಗೆ ಇಡಕ್ಕೆ ಆಗ್ತಾ ಇಲ್ಲ. ಅರೇ 2 ಸಾಂಪಿಗೆ ಬಂದಿತ್ತು. ಮತ್ತೆ ನಿನ್ನ ಮಳೆ ಏನ್ಲೇ ಸಂಜೆ 5-5:30 ಹೊಡ್ಯಾಕ್ ಚಾಲು ಮಾಡೈತಿ. ಯವ್ವ ರಾತ್ರಿ 8-9 ಮಟ ಮಳೆ ಹೊಡೆದ
ಹೋಗತ್ತಾಗ. ಎಂತ ಮಳಿ ಎಂತಾನ ನಿನ್ನ ಭಾರಿ ಜೋರಾತ್ ಬಿಡ ಮಳಿ. ಯವ್ವ ಹೊರಗೆ ಬಂದ್ರೆ ಮೊಣಕಾಲ್ ಮಟ ನೀರು ನಿಂತಾವ ಬಾಗಲಾಗ. ಏನು ಗಟ್ರ ನೀರು ಏಕ ಆಗೈತಿ, ಚಂಬರ್ ನೀರು ಏಕ ಆಗೈತಿವ. ಎಲ್ಲ ಕುಡ್ಯಾವು. ಇವು ಗಾಡಿ ಇದ್ರಿಂದ ಮನಿ ಅವ್ನು ಶಂಬ್ಯಾನ್ ಗಾಡಿ ಮುಳುಗೇ ಬಿಟ್ಟತಿ. ಏನು ಕೂಟಿ ಅರ್ಧ ಬಂದತಿವ. ನಮ್ನಿ ಮಳಿ ನಿನ್ನೆ ರಾತ್ರಿ ತೂತು ಕರೆಂಟರ ತೆಗ್ದಾವು ಮಾರಿ ಮಣ್ಣ ಗಡಗಲಿ. ಯವ್ವ ಕರೆಂಟು ಇಲ್ಲ ಏನಿಲ್ಲ, ಕತ್ತಲಾಗ ಸ್ವಲ್ಪ ಸಾಕಾಗಿ ಹೋತ್ ನೋಡಿ ನನಗಂತರು. ಅತ್ತಾಗ ಏನಾಗ್ಬಿಟ್ಟೈತಿ ಅಂದ್ರೆ ಇಷ್ಟೊತ್ತಾದ್ರೂ ಕರೆಂಟ್ ಬಂದಿಲ್ಲ. ನಿನ್ನೆ ಇಡ್ಲಿಗೆ ಹಾಕೇನಿ, ಕರೆಂಟ್ ಉದ್ದಿನ ಬೇಳೆ ರುಬ್ಬಾಕ ಕರೆಂಟ ಬಂದಿಲ್ಲ. ಒಳ್ಳಾಗ ರುಬ್ಬಾಕ ನನ್ನ ಕೈಕಾಲು ಬಗ್ವಲ್ವು. ಆ ಗಿರ್ಜಿಯರ್ ಮನಿ ಅಂತೆಲ್ಲಾರ ಮಳಿ ಬಂತವ ಒಂದಳತಿ. ಅವ್ರ ಮನಿ ಬಕ್ಕಲ್ದಾಗು ರಾಡಿ ಅಂದ್ರೆ ರಾಡಿ ಎರೆ ಹುದಲು ಆಕೆನ ಗಿರ್ಜಿ. ಹೌದಾಳ ಊರ್ ಮಳ್ಳಾಕಿ. ಎಲ್ಲದಕ್ಕೂ ರೆಡಿನೇ ಇರ್ತಾಳಾಕಿ. ನೀ ಅಂದಂಗ ಜಯವ ಎಲ್ಲದಕ್ಕೂ ರೆಡಿನೇ ಇರ್ತಾಳಾಕಿ. ಊರ್ ಮಳ್ಳಾಕಿ ಗಿರ್ಜಿ. ನನ್ನ ಮನಿಗಾರ ಬರ್ತಾಳ, ನನ್ನ ತಲೆ ಹಿಡಿಸೋಕಾಳ. ಅಯ್ಯೋ ಶಾಂತಕ್ಕ, ನಾನೆಲ್ಲಕ್ಕಿಗೆ ಬೈದ್ನೆ. ಈ ಮುದಿಕೆ ಏನಾರ ಆಕಿ ಮುಂದೆ ಹಂಗ ಹೇಳ್ತಂದ್ರೆ ನಾನು ಕೂಡ ಜಗಳಕ್ಕೆ ನಿಲ್ಲಂಗಲ್ಲ ಆಕಿ. ಅಮ್ಮ ನಾ ಏನಂದೆ? ನೀ ಹೋಲ್ ಬಿಡು, ನಾ ಗಿರ್ಜಿ ಬಂದ್ರೆ ಹೇಳ್ತಾನಂತ. ಏನ ಮತ್ತೆ ಎಲ್ಲಿ ಹೇಳಕ್ ಹೋಗ್ಬೇಕು, ಅದ ಬೈದಿರೋದು. ನೀ ಎಲ್ಲಿ ಬೈದಿ? ಅಯ್ಯೋ ಶಾಂತಕ್ಕ, ಏನ್ ಮಳಿ ಏವ ನೀನ್ ರಾತ್ರಿ. ಯವ್ವ ಕರೆಂಟ್ ಹೋಗಿದ್ದು ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡಿ ಶಾಂತಕ್ಕ. ಹೌದು, ಈಗ ಅದನ್ನ ಮಾತಾಡಕತ್ತಿದ್ವಿ. ಶಾಂತಕ್ಕ ಪ್ರೇಮವ್ವ, ಏನ ಪ್ರೇಮವ್ವ ಹೊಲಕ್ಕೆ ಹೊಂಟೆ ನಾಳೆ? ಹ್ಞೂ ನಯ್ಯವ ಹೊಲಕ್ಕೆ ಹೊಂಟನಿ. ನಿನ್ನೆ ಮಳಿ ಜಗ್ ಬಂದೈತೆ, ಮಾವಿನಕಾಯಿ ಅದು ಬಿದ್ದಿರ್ತಾವ ಹೊಲದಾಗ. ಅದಕ್ಕೆ ಒಟ್ಟು ಆರಿಸ್ಕೊಂಡು ಆಮೇಲೆ ಬೇರೆ ಏನೇನಾಗೈತೆ ಏನ ಎತ್ತ ಹೊಲದಾಗ ಒಂಚೂರು ನೋಡಿ ಬರ್ತೇನೆ. ಮಳಿ ಏನ ಧಾರಾಕಾರ ಹೊಡೆದೈತಿ ಅದಕ್ಕೆ. ಅಂದಂಗೆ ಶಾಂತಕ್ಕ, ನಿನ್ನೆ ಜೋಳ ಇಟ್ಟಿದ್ನಲ್ಲ ಹಾಕಿದೇನ? ಇಲ್ಲ, ಗಿರಣಿ ಹಾಕಕ್ಕೆ ಎಲ್ಲಿ ಕರೆಂಟ ಇಲ್ಲ. 1:05 ಹೋಗೈತಿ. ನಿನ್ನೆ ಇಷ್ಟೊತ್ತಾದ್ರೂ ಇಲ್ಲ. ಈಗ ಬಂತಂದ್ರೆ ಬಡ ಹಾಕಿಡ್ತೇನಂತ. ನಿಮ್ಮನಿಗೆ ಹೋಗುವತ್ನೇ ಒಯ್ಯವಂತು. ಮೊದಲ ಕೆಲಸ ಮಾಡ ಶಾಂತಕ್ಕ. ರೊಟ್ಟಿ ತಿನ್ಲಾರ್ದ 2 ದಿನ ಆಯ್ತು, ಕೈಕಾಲು ಬಳ ಅನ್ನಕತ್ತಾವು. ನನಗೂ ಜೋಳ ಹಸನ್ ಮಾಡಿ ತಂದು ಇಡಾಕಾಗಿದ್ದಿಲ್ಲ. ನೀನು ಸುಡ್ಗಾ ನಿನ್ನೆ ಕರೆಂಟ್ ಹೋಗಿತ್ತಾ ಪರಿ? ಬಾರೆ ಬಂದು ಹೋಗು. ಇಲ್ಲ ಶಾಂತಕ್ಕ, ಹೊಕ್ಕನ್. ನಮ್ಮ ಪ್ರೇಮ ಆಲೆ ಹೊಲಕ್ಕೆ ಹೊಂಟಳು ನೋಡು. ರಾತ್ರಿ ಏನು ಸೊಳ್ಳು ಕಡಿತಾವ ಗಿರ್ಜಿ. ಹೌದೌದು, ಗಿರ್ಜಿ ಭಾರಿ ಹಿಡಿಬಿಟ್ಟದಾಳ. ಇವತ್ತು ಕರೆಕ್ಟ್ ಅಂದಿ ನೋಡ್ಲೇ ನೀನು ಶಾಂತವ. ಏನ ಹಾಕಿನ ಸೊಸಿ ಇದು ಗಿರ್ಜಿನ ತಲೆ ಮ್ಯಾಗ ಹೊತ್ಕೊಂಡು ಮೆರೆಸ್ತಿದ್ದಿ ಒಂದಳತಿ. ಇವತ್ತು ನಿನ್ನ ಬಾಯ ಕರೆ ಬಂತು. ಗಿರ್ಜಿ ಭಾರಿ ಹಡಿಬಿಟ್ಟಿ ಕರೇನ. ಅಯ್ಯೋ ದೇವ್ರೆ, ಹೋಲ್ ಬಿಡು ಅಂದ್ರೆ ಅನ್ಕೋಲಿ. ಯಾಕಂದ್ರೆ ನನ್ನ ಕರ್ಮ ಕಟ್ಕೋವಲ್ತಕಿ ಮುದಿಕಿ. ಇವ ಶಾಂತಕ್ಕ ನಿಮ್ಮ ಮತ್ತೆ ರವರ್ ನರಕಕ್ಕೆ ಹೋಗ್ಕಾಳ ನೋಡು. ನನ್ನಂತ ಪುಣ್ಯಾತಿಗಿತ್ತಿಗೆ ಅಂದ ಕರ್ಮ ಕಟ್ಕೊಳಕತ್ತಾಳ. ಇಡಲಿ ಹೋಲಿ ಪಾಪ. ಯಾರು ಕುಟ್ ಮಾತಾಡಕತ್ತಾಳಿಕಿ? ಗಿರ್ಜಿ ಯಾವ ಬಂದೆ? ನೀ ನನ್ನ ಭಾಳ ಗುಣಗಾನ ಮಾಡಕತ್ತಿದ್ದಲ್ವೇ, ಅವಾಗ ಬನ್ನಿ. ಗುಂಡಪ್ಪ ಬರ್ತಾನೀಗ. ರಾತ್ರಿ ಶಾಂತಕ್ಕ ಸೊಳ್ಳೆ ಕಡಿತಾವ. ಒಂದು ಬರ ಅಂದ್ರೆ ಹೊಚ್ಕೊಂಡೇನೆ ಅಂದ್ರೆ ಕರೆಂಟ್ ಇಲ್ಲ, ಪ್ಯಾನ್ ಹೊಚ್ಚಕ್ಕಾಗಲ್ದು, ಜಳ ಸುರಿಯಾಕತ್ತತಿ. ಬಿಟ್ರೆ ಕಡೀತದ ಒಂದಳ್ತಿ ಸೊಳ್ಳಿ. ಶಾಂತಕ್ಕ ಒಂದು ಸೊಳ್ಳಿ ಬತ್ತಿ ಪ್ಯಾಕೆಟ್ ತಂದು ಇಟ್ಕೋಬೇಕವ. ಅದಕ್ಕೆ ಹೊಂಟಿದ್ದೆ ಅಂಗಡಿಗೆ. ಯಾಕಂದ್ರೆ ಈ ಮಳೆಗಾಲ ಚಾಲು ಆದಂಗೆ ಆತು. ಮತ್ತು ಈ ಮಳೆಗಾಲ ಹತ್ತಿಯಾಗ ಸೊಳ್ಳಿ ಕಡೆ ಕಡಿಸ್ಕೊಳಕ್ಕೆ ಆಗಲ್ಲವ. ಇವಾಗ ಕರೆಂಟ್ ಇಲ್ದ ಹೆಂಗಾರ ಜಳದಾಗ ಉಳ್ಳಾಡೇವನ್ನ ಈ ಸೊಳ್ಳಿ ಕಡೆ ಕಡಿಸ್ಕೊಳಕ್ಕಾಗದಲ್ಲವ. ಇಲ್ಲ, ನಾ ಎಲ್ಲಿ ಸುಳ್ಳು ಹೇಳಕತ್ತೇನೆ? ಇಲ್ಲ ಬರ್ತಾನೆ ಈಗ, ಬೇಕಾರೆ ಕೇಳು. ಶಾಂತವ, ನಿಮ್ಮ ಅಣ್ಣ ಅಂತಿ ಬರ್ತಾರೆ ಇಲ್ಲಿ ಈಗ. ಅವ್ರು ಬಂದಾಗ ಏನ ನನ್ನ ಇದ್ರಿಗೆ ಹಿಂಗೆ ಮಾತಾಡಿ ಮತ್ತೆ ನನಗೆ ಅಸಹ್ಯ ಮಾಡಬೇಡ. ಆ ಕಿವಿಗೆ ಹಾಕೊಳ್ಳೋ ಮಷಿನ್ ಸುಡ್ಗಾಡಿ ಸಿಗ್ವಲ್ತದು. ಏನು ಕಿವಿ ಮೊದ್ಲ ಯಾಕೆ ಒಂಚೂರು ಕರೆಕ್ಟಾಗಿ ಕೇಳವಲ್ತು. ಆಮೇಲೆ ನಿಮ್ಮ ಅಣ್ಣ ನಿಂತಿದ್ರಿಗೆ ಅಸಹ್ಯ ಆದಿತ್ತು ನನಗೆ. ಅವ್ರ ಇದ್ರಿಗೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ನನ್ನ ಜೋಡಿ. ಏನು ಹೇಳಕತ್ತೇನೆ ಮತ್ತೆ ನಾ ಈಗ ಹೊಸ ವಿಷಯ. ಹೌದಿಲ್ಲ ಗಿರ್ಜಿ? ನಂದು ತಿಂಗಳ 2,000 ರೂಪಾಯಿ ಬರ್ತೈತೆ. ಹೆಂಗಿದ್ರು ಈ ಸಲ ಏನು 6,000 ಹಾಕ್ತೇನೆ ಅಂದಾನ. ಹಾಕಿನಂದ್ರೆ ನಾನು ಕಿವಿಗೆ ಹಾಕೊಳ್ಳೋ ಮಷಿನ್ ತರಿಸ್ಬಿಡ್ತೇನವ. ಇವ ಈ ಕಿವಿ ಕೇಳಾರ್ದಕ್ಕೆ ಬೆಂಡ್ಲ್ಯಾರ ನೀವೆಲ್ಲರೂ ನನ್ನಿದ್ರಿಗೆ ಏನೇನ ಮಾತಾಡ್ತೀರಿ, ನನಗೆ ಕೇಳವಲ್ತದ. ಅದಕ್ಕೆ ಆ ಬ್ರಹ್ಮ ತಲೆ ಕೆಟ್ಟು ಮಾಡಿದ, ನಿನ್ನನ್ನ ತಂದು ನಮ್ಗ ನೀಡಿದ, ಈ ಊರಿಗೆ ಏನ್ ಬರ್ಬಾರ್ದಂದತಿ ನಿನ್ನ ನೀಡಿದ. ಕಿರಿಕಿರಿ ಎಲ್ಲ ಒಟ್ಟುಗೂಡಿಸಿ ತೆಲಿಬ್ಯಾನಿಯಲ್ಲೇ ನಿನ್ನ ರೂಪಿಸಿ, ಆ ಬ್ರಹ್ಮ ಬಾರಿ ಕೆಟ್ಟದನ ನಿನ್ನ ನಮಗ ನೀಡಿದ್ದ. ಈ ಕುಡ್ಕಾಲ್ಗಿತ್ತಿ ಏನ ಆಡಕತ್ತಿಲ್ಲಲೇ? ಏನದ? ನಿನ್ನ ಹೊಗಳಾಕತ್ತಿದ್ದೆ. ಹೌದಾ? ಇವ್ರ ಅಣ್ಣನ ಏಂತಿ ಬರ್ತಾರಲ್ಲ, ಅವಾಗ ಒಂಚೂರು ಹಿಂಗ ಹೊಗಳೇ. ನಾನು ಏನಂತ ಗೊತ್ತಾಗ್ಲಿ ಅವಕ್ಕ. ಅಯ್ಯೋ ದೇವ್ರೇ. ಶಾಂತಕ್ಕ ಇಲ್ಲ ಇದ್ರ ತಲೆ ಹಾಪಕತಿ. ನಿಮ್ಮ ನಿಂತಿ ಬರತ್ತಾರನ? ಆಯ್ತು ಹಂಗಾರ. ಮತ್ತೆ ನಮ್ದೇನೈತೆ ಕೆಲಸ? ನಾ ಹಂಗಾರೆ ಶೆಟ್ರ್ ಅಂಗಡಿಗೆ ಹೋಗಿ ಒಂದು ಸೊಳ್ಳಿ ಬತ್ತಿ ತೊಗೊಂಬರ್ಬೇಕು. ಒಟ್ಟು ಕೆಲಸ ಅದಾವ. ಇವ ಉಪ್ಪಿಟ್ಟು ರವ ಆಗಿವ ಎಲ್ಲ ಸಕ್ಕರೆ ತರಬೇಕು. ಮತ್ತು ಅಂಗಡಿ ಕದ ಹಾಕಿ ಕ್ಯಾನವ. ಹೋಗಿ ಬಾರವ. ಅರೇ ಶಾಂತಂದು ಅಕ್ಕ, ನಮ್ದು ಜಾಕಾತು. ಹ್ಞೂನವ, ನಾನು ಕೆಲಸ ಮಾಡ್ಕೊಳಕತ್ತೇನೆ.